ಮರಳಿನ ಟಿಪ್ಪರ್ಗಳ ಭಾರ ತಾಳದೆ ಉರುಳು ಬಿದ್ದ ಬುದ್ದಿನ್ನಿ ಸೇತುವೆ, ಸ್ಥಗಿತಗೊಂಡ ಸಂಚಾರ. ಸುಮಾರು ತಿಂಗಳುಗಳಿಂದ ಮರಳು ಸಾಗಾಣಿಕೆ ಅವ್ಯಾಹತವಾಗಿ ಸಾಗುತ್ತಿರುವ ಪರಿಣಾಮ ರವಿವಾರ ಸಂಜೆ ಬುದ್ದಿನ್ನಿ ಗ್ರಾಮದ ಬಳಿಯ ಸೇತುವೆ ಬಿರುಕು ಬಿಟ್ಟು ಉರುಳಿ ಬೀಳುವ ಹಂತ ತಲುಪಿ ಬಳಗಾನೂರು ಪೋತ್ನಾಳು ಮಾರ್ಗ ವಾಹನ ಸಂಚಾರ ಸ್ಥಗಿತವಾಗಿದೆ. ಸುಮಾರು ತಿಂಗಳುಗಳಿಂದ ಅಕ್ರಮ ಮರಳು ದಂಧೆ ಹೆಗ್ಗಿರದೆ ಸಾಗಿದೆ. ಹಲವಾರು ಬಾರಿ ಮಾಧ್ಯಮಗಳಲ್ಲಿ ವಿಸ್ತೃತ ವರದಿಗಳು ಪ್ರಸಾರವಾಗಿದ್ದರೂ, ದೂರುಗಳನ್ನು, ಮನವಿ ಪತ್ರಗಳನ್ನು ನೀಡಿದ್ದರೂ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಕ್ಯಾರೆ ಎನ್ನುತ್ತಿಲ್ಲ. ನಿಗದಿಗಿಂತ ದುಪ್ಪಟ್ಟು ಮರಳನ್ನು ಹೊತ್ತ ಟಿಪ್ಪರುಗಳು ನಿರಂತರ ಓಡಾಡುತ್ತಿರುವುದರಿಂದ ರಸ್ತೆ ಪಕ್ಕದ ಮನೆಗಳು ಬಿರುಕು ಬಿಟ್ಟು ಬೀಳುವ ಹಂತ ತಲುಪಿವೆ. ಇದರಿಂದ ಜನ ಭಯಭೀತರಾಗಿದ್ದಾರೆ. ಕೂಡಲೇ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಅಕ್ರಮ ಮರಳು ದಂಧೆಯನ್ನು ಶಾಶ್ವತವಾಗಿ ರದ್ದುಗೊಳಿಸದಿದ್ದರೆ ಗ್ರಾಮಸ್ಥರು, ಹೋರಾಟಗಾರರು ಸೇರಿ ಬೃಹತ್ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತದೆಂದು ಹೋರಾಟಗಾರರಾದ ಎಂ ಗಂಗಾಧರ್, ಹನುಮಂತರಾಯ ಕಟ್ಟಿಮನಿ, ಮಹೇಶ್ ಗೌಡ್ರು ಎಚ್ಚರಿಕೆಯೊಂದನ್ನು ನೀಡಿದ್ದಾರೆ. ಸಾರ್ವಜನಿಕರು ಕೂಡ ಭಾರೀ ಟಿಪ್ಪರುಗಳ ಓಡಾಟದಿಂದ ಧೂಳಾವರಿಸಿ ಅಸ್ತಮಾ ರೋಗಿಗಳು ಪರದಾಡುವಂತಾಗಿದೆ. ಜೊತೆಗೆ ಆರೋಗ್ಯವಂತರಿಗೂ ರೋಗಗಳು ಹರಡುತ್ತಿವೆ. ಈಗ ಸೇತುವೆ ಶಿಥಿಲಗೊಂಡು ಸಂಚಾರವೇ ನಿಂತಿದೆ. ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲದಂತಾಗಿದೆ. ನಾವು ದಿನನಿತ್ಯದ ವಹಿವಾಟಿಗಾಗಿ ಪ್ರಯಾಣಿಸುವುದು ಹೇಗೆ? ಇದಕ್ಕೆ ಶಾಶ್ವತ ಪರಿಹಾರ ನೀಡದಿದ್ದರೆ ಪ್ರತಿಭಟನೆಗಿಳಿಯುವುದು ಅನಿವಾರ್ಯವೆಂದು ಜನ ಆಕ್ರೋಶವನ್ನು ಹೊರಹಾಕಿದರು. ಇಷ್ಟೆಲ್ಲ ರಾದ್ಧಾಂತಗಳಾಗುತ್ತಿದ್ದರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ಮೌನಕ್ಕೆ ಜಾರಿರುವುದು ಹಲವು ಅನುಮಾನಗಳಿಗೆಡೆ ಮಾಡಿಕೊಟ್ಟಿದೆ. ಜನರು ದಂಗೆ ಏಳುವ ಮುನ್ನ ಆಡಳಿತ ಎಚ್ಚೆತ್ತುಕೊಳ್ಳುವುದೇ ಕಾದು ನೋಡಬೇಕಿದೆ. ಇದು ಬುದ್ಧಿನ ನೋಡ್ರಿ ಯಾಕಾರ